ಅರ್ಶನ ಗೌರಮ್ಮ ಕಾಣಿಸ್ತಾನೆ ಇಲ್ಲ. ಇನ್ನೆಲ್ಲಿರುತ್ತೋ ಆ ನೀರಲ್ಲಿ ಕರ್ಗ್ ಹೋಗಿರುತ್ತೆ. ದಾರಿ ತೋರಿಸ್ಬೇಕಾಗಿರೋ ಗೌರಮ್ಮ ಇವಾಗ ತುಳಸಿ ಕಟ್ಟೆಗೆ ನೀರಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಅಮ್ಮ, ಅರ್ಶನದ ಗೌರಿ ಅಮೃತಗಳಿಗೆ ಬಂದಿದೆ. ಪೆಟ್ಟಿಗೆ ತೆಗಿತಾ ಇದ್ದೀನಿ. ಉಲುಚಿ ಕಂದ ಎಲ್ಲಿದ್ದಾಳೆ? ಅವಳಿರೋ ಜಾಗನ ನೀನು ತೋರಿಸ್ಬೇಕು. ನೈನಿ, ಏನಾದ್ರೂ ಗೊತ್ತಾಯ್ತಾ? ಪೆಟ್ಟಿಗೆಯಲ್ಲಿ ಅರ್ಶನದ ಗೌರಮ್ಮ ಇಲ್ಲ. ಏನ್ ಹೇಳ್ತಿದ್ಯಾ? ಸರಿಯಾಗಿ ನೋಡಿದ್ಯಾ? ನಿಜವಾಗ್ಲೂ ಇಲ್ಲ. ಹಾಗೆ ಹೇಗಾಗುತ್ತಕ್ಕ? ಅತ್ತೆ ಮೇಲೆ ನನ್ನ ಗಂಡನ ಮೇಲೆ ಡೌಟ್ ಪಡ್ಲೇಬೇಕು ಅಂತೀಯಾ? ಅವ್ರು ಯಾಕೆ ಮಾಡ್ತಾರೆ? ಒಳ್ಳೇದಾಗಕ್ ಬಿಡಲ್ವಲ್ಲ. ನೀನ್ ಬಾ, ನಾನು ಹೇಳ್ತೀನಿ. ನೈನಿ, ಏನಾದರೂ ಹಿಂಟ್ ಗೊತ್ತಾಯ್ತಾ? ಇಲ್ಲ ಯಜಮಾನ್ರೆ. ಅದಕ್ಕೂ ಮೊದಲು ಈ ಬಾಕ್ಸ್ ಅಲ್ಲಿ ಇಟ್ಟಿರೋ ಅರ್ಶನದ ಗೌರಮ್ಮ ಸಿಗ್ಬೇಕು ಅಲ್ವಾ ವಿಶಾಲ್? ಏಯ್, ಸ್ವಲ್ಪ ಅರ್ಥ ಆಗೋ ಥರ ಹೇಳೆ. ಅರ್ಶನದ ಗೌರಿನ ಏನ್ ಮಾಡಿದ್ರಿ? ಏನು ಗೊತ್ತಿಲ್ಲ ಅನ್ನೋರ್ ತರ ಆಡಿದ್ರೆ ನನ್ ಮೈಯೆಲ್ಲ ಉರ್ದೋಗುತ್ತೆ ಅತ್ತೆ. ಅರ್ಥ ಆಗೋ ಹಾಗೆ ಹೇಳ್ದೆ ಇದ್ರೆ ನಿನ್ ಹೊಲ್ಲು ಉದುರಿಸ್ಬಿಡ್ತೀನಿ. ಏ ಸಾಕ್, ಸುಮ್ನಿರಿ. ಏಯ್, ನೀ ಸುಮ್ಮನಿರಕ್ಕ. ಅತ್ತೆ, ಪೆಟ್ಟಿಗೆಯಲ್ಲಿದ್ದ ಅರ್ಶನದ ಗೌರಿ ಕಾಣಿಸ್ತಾ ಇಲ್ಲ. ಹಾಗ ಮಾಮ್, ನೀವೇನಾದ್ರೂ ತೆಗೆದ್ರ ಅಂತ ಕೇಳ್ತಾ ಇರೋದು. ಅಂದ್ರೆ ಲೇ, ನಿಮ್ ಕಣ್ಣಿಗೆ ಹೇಗ ಕಾಣಿಸ್ತಿದೀವಿ? ಕಳ್ರು. ಏಯ್, ಅದೇ ಕಳ್ರು ಈ ಬಾಕ್ಸ್ ಅನ್ನು ತೆಗೆದು ಅರ್ಶನದ ಗೌರಮ್ಮನ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಿರೋದು. ಅದೇಗೆ ಸಾಧ್ಯ ಆಗುತ್ತೆ ಅಂತ? ಆ ಬಾಕ್ಸನ್ನು ಓಪನ್ ಮಾಡೋದಕ್ಕಾಗೋದು ನೈನಿಗಾಗಲಿ ಅಥವಾ ನಮ್ಮ ಮಕ್ಕಳಿಗಾಗಲಿ ಆಗುತ್ತಷ್ಟೆ. ಅದಕ್ಕೆ ತೆಗ್ದಿದ್ರೆ ಅವರೇ ಯಾಕೆ ಕೇಳ್ತಾರೆ ಬ್ರೋ? ಮಕ್ಕಳು ಆ ಕಡೆ ಹೋಗಲ್ಲ. ಹಾಗಾದ್ರೆ ಅರ್ಶನದ ಗೌರಮ್ಮಂಗೆ ಏನಾಯ್ತು? ಮಾಯ ಆಗೋಗಿದೆ. ಸುಮನಾ, ಹೌದಕ್ಕ, ನೀವು ಮುಚ್ಚಿಟ್ಟಿದ್ದು ಅರ್ಶನದ ಮುದ್ದೆ ಅಲ್ಲ, ಅಮ್ನವ್ರನ್ನ ತಾನೆ? ನನ್ನನ್ ಪೆಟ್ಟಿಗೆಲಿಟ್ಟು ಉಸಿರಾಡ್ದಂಗ್ ಮಾಡ್ತೀರಾ ಅಂತ ಪಾಪ ಮಾಯ ಆಗೋಗಿರ್ತಾರೆ. ಯಾಕೆ ನಗ್ತಿದ್ಯಾ? ಸರ್ಕ್ಯಾಸಮ್. ನಾನು ಕೂಡ ಸರ್ಕ್ಯಾಸ್ಟಿಕ್ ಆಗಿ ಹೇಳಿದಕ್ಕ. ನಮ್ಮಕ್ಕ ಮಾಡೋ ನಾಟಕಕ್ಕೆ ವಲ್ಲಭಾವಂಗೆ ನಗು ಬಂತು, ನನಗೆ ಕೋಪ ಬಂತು. ನೀನ್ ಅಪಾರ್ಥ ಮಾಡ್ಕೋತಾನೆ ಇರ್ತೀಯ ಸುಮನಾ. ಮಹಾ ತಾಯಿ ನೀನು. ನೀನ್ ನನಗ್ ಬುದ್ಧಿ ಹೇಳಕ್ ನೋಡ್ಬೇಡ. ನೀನಾಗ್ಲಿ ನಿನ್ ಮಕ್ಳಾಗ್ಲಿ ಅದನ್ನ ತೆಗಿಬೋದು ಅಂತ ಸ್ವಾಮಿಗಳೇ ಹೇಳಿದ್ಮೇಲೆ ಅತ್ತೆ ಮೇಲೆ ಅನುಮಾನ ಪಟ್ಟು ಹಾಸಿನಿ ಅಕ್ಕ ಯಾಕೆ ಹೇಳ್ಬೇಕು? ಕೇಳು ಅಂತ ನೀನೇ ಹೇಳ್ದ್ಯಾ? ಹಾಗ್ಯಾಕೆ ಹೇಳ್ತೀಯಾ? ಮತ್ ಯಾಕೆ ಹೇಳ್ತಿದ್ದಾರೆ? ನಮ್ಮ ಮೇಲೆ ಆರೋಪ ಹೊರಿಸೋದು ಹಾಸಿನಿಗೆ ಅಭ್ಯಾಸ ಅಲ್ವಾ? ನೈನಿ ತೆಗ್ದಿಲ್ಲ ಅಂದ್ರೆ ಇನ್ಯಾರು ತೆಗಿಯಕ್ ಸಾಧ್ಯ? ಏಯ್, ನನ್ ಪ್ಯಾಂಟ್ ಯಾಕೆ ಎಳಿತಾ ಇದೆಯಾ? ನೀವೇ ಕದ್ದಿದ್ದು ಅಂತ ಹಾಗೆ ಮಾಡ್ತಿದ್ಯೋ ಏನೋ. ತಲೆ ಕೆಟ್ಟೋಳ ತರ ಮಾತಾಡ್ಬೇಡ. ಚಿಕ್ಕ ಮಗುಗೆ ಹೇಗ್ ಗೊತ್ತಿರುತ್ತೆ? ಅಷ್ಟಕ್ಕೂ ಅದನ್ನ ನಾವು ಓಪನ್ ಮಾಡಿದ್ರೆ ಓಪನ್ ಆಗಲ್ಲ ಅಂತ ನೀವೇ ಹೇಳ್ತೀರಾ. ಈಗ ನೀವೇ ನಮ್ಮ ಮೇಲೆ ಆರೋಪ ಹೊರಿಸ್ತೀರಾ. ಇದೆಂತ ನ್ಯಾಯನೋ? ಏನೂ ಇಲ್ಲ ಅತ್ತೆ, ಇದೆಲ್ಲ ಒಂದ್ ಕಟ್ಟುಕತೆ.
ಇವ್ರು ನನ್ ಮಗಳನ್ ಹುಡುಕ್ದೆ ಟೈಮ್ ವೇಸ್ಟ್ ಮಾಡ್ತಿರೋದಿಕ್ಕೆ ನನ್ ಪ್ರಾಣ ಹೋಗ್ತಿದೆ ಗೊತ್ತಾ? ಅದು ಇವ್ರಿಗೆ ಅರ್ಥ ಆಗಲ್ಲ. ನಾನೇನಾದ್ರೂ ಗೊಟ್ಟಕಂದ್ರೆ ಆ ಯಾವ ಗಲಾಟೆನೂ ಇರಲ್ಲ ಅಂತ ನಮ್ಮ ಅಕ್ಕನ ಯೋಚನೆ. ಸುಮನ, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಇಲ್ಲಲ್ಲ ಅಕ್ಕ, ಹೊರಗೆ ಹೋಗಿ ರೋಡಲ್ಲಿ ಡಂಗುರ ಸಾರ್ತೀನಿ. ಪೊಲೀಸು, ಪ್ರೆಸ್ ಅವರು ಎಲ್ರು ಬಂದ್ಮೇಲೆ ನೀವ್ ಮಾಡ್ತಿರೋ ಅನ್ಯಾಯನ ಹೊರಗೆ ಹಾಕ್ತೀನಿ. ಹೋಗೋ, ನಿಂಗೆ ಇಷ್ಟ ಬಂದಂಗೆ ಹೇಳ್ಕೊ. ಅವನ ಹೆತ್ತಿದ್ದಕ್ಕೆ ನಿನ್ ಬಗ್ಗೆ ಹೇಗೆ ಮಾತಾಡ್ತಾರೆ ಅಂತ ಕೇಳಿ ಖುಷಿ ಪಡು ನೀನು. ಈಗ್ಲೇ ಹೋಗ್ತೀನಿ. ಸುಮ್ಮನ ಇರು. ಕೊನೆ ಸಲ ಕೇಳ್ತಾ ಇದ್ದೀನಿ, ಈ ಒಂದಿನ ಟೈಮ್ ಕೊಡು. ಉಲೂಚಿನ ನಾವು ಹುಡುಕಿ ಕರ್ಕೊಂಡು ಬರ್ತೀವಿ. ನೀವು ಹೋಗ್ಬೇಡಿ ಯಜಮಾನ್ರೆ. ಸ್ವಾಮೀಜಿ ಹತ್ರ ಹೋಗಿ ಆಗಿದ್ದೆಲ್ಲ ಹೇಳ್ತೀನಿ. ಅವರೇ ಪರಿಹಾರ ಹೇಳ್ತಾರೆ. ಅಕ್ಕ, ಮಕ್ಳು ನೋಡ್ಕೋ. ಸರಿ ನೈನಿ. ಮತ್ತಿವಾಗ ಏನಂತೀರಾ? ನೈನಿನೇ ಇವಾಗ ಹೊಸಲು ದಾಟ್ ಹೋಗ್ತಾ ಇದ್ದಾಳಲ್ಲ. ಬಂದಿದ್ದ ಕಾರಣ ನೈನಿ? ಸ್ವಾಮೀಜಿ, ನನ್ನ ನೋಡ್ದೆ ನಾ ಬಂದಿದ್ದು ಗೊತ್ತಾಗಿದ್ದು ನಿಮಗೆ. ಬಂದಿರೋ ಕಾರಣ ಗೊತ್ತಿಲ್ಲ ಅಂದ್ರೆ ನಾನು ಏನು ಅಂತ ಹೇಳಿ ಸ್ವಾಮೀಜಿ. ಇಲ್ಲಿಗೆ ಯಾಕೆ ಬಂದೆ ಅಂತ ನಾನು ಕೇಳಲಿಲ್ಲ ತಾಯಿ. ಹೊಸಲು ದಾಟಿ ಯಾಕೆ ಬಂದೆ ಅಂತ ಕೇಳಿದೆ. ಸ್ವಾಮೀಜಿ, ಪ್ರತಿಯೊಂದು ತಿಳಿದಿರೋ ವಿಶಾಲಾಕ್ಷಿ ಯಾವುದೇ ಕಾರಣಕ್ಕಾಗ್ಲಿ ಮನೆ ಹೊಸಲು ದಾಟ್ ಬರಬಾರ್ದು ಅಂತ ಆಜ್ಞಾಪನೆ ಮಾಡಿದ್ರಲ್ಲ. ನಿಜಾನೇ ಸ್ವಾಮೀಜಿ. ಮನೇಲೇ ಇದ್ರೆ ನನ್ನ ಮಗುನ ನೀನು ಹುಡುಕ್ತಾ ಇಲ್ಲ ಅಂತ ನನ್ನ ತಂಗಿ ಗೋಳಾಡ್ತಾಳೆ. ಅವಳ ಮಗಳು ಇರೋ ಜಾಗನ ನನಗೆ ತೋರ್ಸತ್ತೆ ಅಂತ ಅರ್ಶನದ ಗೌರಮ್ಮನ ನೀವು ನನ್ನ ಕೈಯಲ್ಲಿಟ್ರಿ. ಆ ತಾಯಿ ಯಾರ ಕೈವಶ ಆದ್ಲೋ ಗೊತ್ತಿಲ್ಲ. ಪೆಟ್ಟಿಗೆಲಿಲ್ಲ ಸ್ವಾಮೀಜಿ. ಇಟ್ಟಿರೋ ಜಾಗದಿಂದ ಗುಟ್ಟಾಗಿ ಹೊರಗೆ ತೆಗೆದ್ರೆ ಮಗುವಾಗ್ಲಿ ತಾಯಿ ಆಗ್ಲಿ ಹೇಗಿರುತ್ತೆ ನೈನಿ? ಅಂದ್ರೆ ಸ್ವಾಮೀಜಿ ಎತ್ಕೊಂಡು ಹೋಗಿದ್ದಾರೆ ಅಂತೀರಾ? ಹಾಗ ಹೇಳ್ದೆ, ನೀನು ಕೇಳ್ದೆ. ಆದ್ರೆ ನೀನು ಯೋಚನೆ ಮಾಡದೇ ಇದೆಯಾ? ಉಲೂಚಿನ್ ಕೂಡ ಹಾಗೆ ಎತ್ಕೊಂಡು ಹೋಗಿರ್ತಾರೆ ಸ್ವಾಮೀಜಿ. ನಿನ್ನ ತಂಗಿ ಮಗು ಬಗ್ಗೆ ಯೋಚನೆ ಮಾಡದೆ ನಿನ್ನ ಮಗು ಬಗ್ಗೆ ನೀನು ಯೋಚನೆ ಮಾಡಿದ್ರೆ ಬಹುಶಃ ನಿನ್ಗೆ ಒಳ್ಳೇದಾಗಿರೋದು. ನನ್ನ ಮಕ್ಕಳು ಚೆನ್ನಾಗೇ ಇದ್ದಾರೆ, ಮನೇಲೇ ಇದ್ದಾರೆ ಸ್ವಾಮೀಜಿ. ನಯನಿ, ನಿನ್ನ ಆತಂಕದಿಂದ ನೀನ್ ಸರಿಯಾಗಿ ಯೋಚನೆ ಮಾಡೋಕ್ ಆಗ್ತಿಲ್ಲ. ಸ್ವಾಮೀಜಿ, ನಿಮ್ಮ ಅಪ್ರೋಕ್ಷ ಜ್ಞಾನಕ್ಕೆ ಭಕ್ತೆ ಆದವಳು ನಾನು. ಅರ್ಥ ಆಗದೆ ಇರ್ಬೇಕಾದ್ರೆ ಮಕ್ಕಳಿಗೆ ಹೇಳ್ದಾಗ ಹೇಳಿ ದಾರಿ ತೋರಿಸಿ. ಆಯ್ತು. ಪೆಟ್ಟಿಗೆಯಲ್ಲಿಟ್ಟಿದ್ದ ಅರ್ಶನ ಗೌರಮ್ಮನ್ನ ನಿನ್ನ ಬಿಟ್ರೆ ಯಾರು ತೆಗಿಯೋಕ್ ಸಾಧ್ಯ ಅಂತ ನಾನು ಹೇಳಿದ್ದು? ನನಗಾಗ್ಲಿ ನನ್ನ ಮಕ್ಳಿಗಾಗ್ಲಿ ತೆಗಿಯಕ್ಕಾಗತ್ತೆ ಅಂದಿದ್ರಿ. ನೀನೇನಾದ್ರೂ ತೆಗೆದ? ಇಲ್ಲ. ಮತ್ತೆ ನನ್ನ ಮಗಳು ತೆಗೆದ್ಲಾ? ಇನ್ಯಾರ ಕೈಲಿ ಅದನ್ನ ತೆಗಿಯೋಕ್ಕಾಗುತ್ತೆ? ಗಾನವಿ ಅಲ್ಲಿಗೆ ಯಾಕೆ ಹೋಗಿದ್ಲು? ಅರ್ಶನದ ಗೌರಿನ ಮುಟ್ಟಿದ್ರೆ ಅವಳ ಕೈ ಅರ್ಶನ ಆಗಿರತ್ತಲ್ವಾ ಸ್ವಾಮೀಜಿ? ನಾನಿಲ್ಲಿಗೆ ಬರ್ಬೇಕಾದ್ರೂ ಅವಳು ಮಲ್ಗಿದ್ಲು. ನಿದ್ರೆ ಮಾಡ್ತಿರೋದು ಹಸು ಕೂಸಲ್ಲ, ಎಚ್ಚರ ಮಾಡ್ಕೊಳಕ್ ಆಗದೆ ಇರೋ ನೀನು ನಯನಿ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಸ್ವಾಮೀಜಿ. ಆತಂಕದಲ್ಲಿದ್ದೀನಿ ನಾನು. ಉಲೂಚಿ ಪುಟ್ಟಿನ ಹುಡುಕ್ಲೇಬೇಕು ಅನ್ನೋ ಆತ್ರದಲ್ಲಿ ನನಗೆ ಸರಿಯಾಗಿ ಯೋಚನೆ ಮಾಡಕ್ ಆಗ್ತಿಲ್ಲ. ದಯವಿಟ್ಟು ಅರ್ಶನದ ಗೌರಮ್ಮ ಎಲ್ಲಿದ್ದಾಳೆ ಅಂತ ಹೇಳಿ. ಅರಿಶಿನ ಗೌರಮ್ಮನ ಕೈಯಲ್ಲಿ ಹಿಡಿದಾಗ ಅವಳೊಂದು ಅರಿಶಿನ ಮುದ್ದೆ ಆದ್ಲು. ಅದೇ ಗೌರಮ್ಮನ್ನ ನೀರಲ್ಲಿ ಬೆರೆಸಿದಾಗ ಅರಿಶಿನ ನೀರಾಗಿ ಬದಲಾದ್ಲು. ಆ ನೀರಾದ್ರೂ ದಾರಿ ತೋರ್ಸುತ್ತಲ್ವಾ ಸ್ವಾಮೀಜಿ? ಆ ನೀರನ್ನ ತಗೊಂಡು ಹೋಗಿ ತುಳಸಿ ಗಿಡಕ್ಕೆ ಹಾಕ್ಬಿಟ್ರಮ್ಮ. ತುಳಸಿ ಗಿಡನ? ಹೌದು. ಹೋಗಿ ಆ ತಾಯಿನೇ ಕೇಳು. ಗೌರಮ್ಮನ್ನ ತನ್ನೊಳಗ ಆವರಿಸ್ಕೊಂಡಿರೋ ತುಳಸಮ್ಮನ ಮನಸ್ಸನ್ನ ಕರಗೋ ಹಾಗೆ ಮಾಡು. ಈಗಲೇ ಹೊರಡ್ತೀನಿ ಸ್ವಾಮೀಜಿ. ಒಂದು ನಿಮಿಷ. ಹೊಸಲು ದಾಟಿರೋದ್ರಿಂದ ಪರಿಣಾಮಗಳಿರುತ್ತೆ.
ಏನಾಗ್ಬೇಕು ಅದಾಗುತ್ತೆ ಸ್ವಾಮೀಜಿ. ಅಮ್ಮನವ್ರ ಮೇಲೆ ಭಾರ ಹಾಕಿ ಅಲ್ಲಿಗೆ ಹೊರಟಿದ್ದೀನಿ ನಾನು. ನಮ್ಮ ಲೂಚಿನ ಹುಡ್ಕೋದೆ ನನ್ನ ಗುರಿ. ಶುಭಂ ಭೂಯಾತ್. ಅಮ್ಮ ಮಾಮ್, ಸ್ವಾಮಿಗಳು ಧ್ಯಾನ ಮಾಡ್ತಿಲ್ಲ, ಎದ್ದೇಳ್ಸೋ ಕೆಲಸ ತಪ್ತು. ಏಯ್, ಏನೇನೋ ಮಾತಾಡಿ ಅವ್ರ ಕೋಪಕ್ಕೆ ಗುರಿ ಆಗ್ಬೇಡ. ಇಲ್ಲ ಬಿಡಿ ಮಾಮ್, ಅದೇನು ಅಂತ ನೀವೇ ಹೇಳಿ. ನಮಸ್ಕಾರ ಅಖಂಡ ಸ್ವಾಮಿ. ಹೇಗ್ ಬಂದೆ ತಿಲೋತ್ತಮ? ಕಾರಲ್ ಸ್ವಾಮಿ. ಮೂರ್ಖ, ನೀವು ಬಂದಿದ್ದು ಕಳತನದಲ್ಲಿ. ಹೌದು ಸ್ವಾಮಿ. ಅರ್ಶನದ್ ಗೌರಮ್ಮನ ಕದ್ವಿ ಆದ್ರೆ ಅದನ್ನ ನಯನಿ ನೋಡ್ಬಿಡ್ಬೋದೋ ಏನೋ ಅಂತ ನೀರ್ ಒಳಗಡೆ ಹಾಕ್ಬಿಟ್ಟೆ. ನೀರಾದರೂ ಸರಿ, ಅಮ್ನವರು ತಮ್ಮ ಪ್ರಭಾವವನ್ನ ತೋರಿಸ್ತಾರೆ ತಿಲೋತ್ತಮ. ಆ ಕಡೆ ನೋಡ್ದೇನೆ ನೈನಿ ಹೊರಗಡೆ ಹೊಟ್ಟೋದ್ಲು ಸ್ವಾಮಿ. ವಿಧಿಸಿದ ಷರತ್ತನ್ನ ಮೀರಿ ಹೊಸಲು ದಾಟಿದಾಳೆ ಅಂದ್ರೆ ವಿಧಿ ಬರಹದ ಪ್ರಕಾರವಾಗಿ ಅವಳ ಕರ್ಮವನ್ನ ಅವಳೇ ಅನುಭವಿಸ್ತಾಳೆ ಅಂತ ಅರ್ಥ. ವಿಶಾಲ್ ಮತ್ತೆ ನಯನಿಗೆ ಗ್ರಹಬಲ ಚೆನ್ನಾಗಿಲ್ಲ ಅಂತ ಆ ಮಾಟಗಾತಿ ವಿಶಾಲಾಕ್ಷಿ ಹೊಸ್ಲು ದಾಟ್ಬಾರ್ದು ಅಂತ ಹೇಳಿದ್ಲು ಸ್ವಾಮಿ. ಗುರುಗಳು ಕೂಡ ಅದೇ ವಿಷಯ ಹೇಳಿದ್ರು. ಇವಾಗ ಏನ್ ನಡೆಯುತ್ತೆ? ನೀನೇನ್ ಮಾಡ್ತೀಯೋ ಅದೇ ನಡೆಯುತ್ತೆ. ಅವ್ರಿಗೆ ಅಪಾಯ ಹೇಗ್ ಬರುತ್ತೋ ಗೊತ್ತಿಲ್ಲ, ಆದ್ರೆ ಅದು ನಮಗ್ ಉಪಯೋಗ ಆಗೋ ಹಾಗಾದ್ರೆ ಸಾಕು. ತೊಂದರೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರ ಅಂತಾಯ್ತು. ನೀವು ಹಾಗೆ ಹೇಳಿದ್ಮೇಲೆ ನಾಚಿಕೆ ಆದ್ರೂ ನಾವು ತಲೆ ಆಡಿಸ್ಲೇಬೇಕಲ್ವಾ ಸ್ವಾಮಿ? ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಆ ವಿಧಿಯ ಪ್ರಕಾರ ನಾನು ನಡೀತಾ ಇದ್ದೀನಿ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀನಿ ಸ್ವಾಮಿ. ರತ್ನಯ್ಯ, ಹೇಳಿ ಸ್ವಾಮಿ. ಬುಟ್ಟಿ ತಗೊಂಡ್ ಬಾ. ಆಯ್ತು ಸ್ವಾಮಿ. ಬುಟ್ಟಿಲೇನಿದೆ? ಹಾವು. ಇಷ್ಟೊತ್ತು ಹಾವಿರೋ ಆ ಬುಟ್ಟಿನ ತಲೆದಿಂಬ್ ಮಾಡ್ಕೊಂಡು ನಿದ್ದೆ ಮಾಡ್ತಿದ್ನಾ? ಇವನೇ ಅನಕೊಂಡ ಥರ ಇದ್ದಾನೆ ಮಾಮ್. ತಗೊಳ್ಳಿ ಸ್ವಾಮಿ. ಅವ್ರಿಗದನ್ನ ತೋರಿಸು. ಇಬ್ಬರು ನೋಡಿ. ಮಾಮ್, ಈ ಕರಿನಾಗರ ಹೆಸರು ಕೇತು. ನೋಡ್ತಾ ಇದ್ರೇನೆ ಭಯ ಆಗ್ತಿದೆ ಸ್ವಾಮಿ. ಕಚ್ಚಿದ್ರೆ ಸತ್ತೇ ಹೋಗ್ತಾರಮ್ಮ. ಹಾಸ್ಪಿಟಲ್ಗೆ ಹೋಗ್ಬೋದಲ್ವಾ? ಹೋದ್ರೆ ಏನೂ ಉಪಯೋಗ ಇಲ್ಲ. ಇದರ ವಿಷಕ್ಕೆ ಯಾವ ಮದ್ದೂ ಇಲ್ಲವಲ್ಲವ? ಅರ್ಥ ಆಯ್ತು ಸ್ವಾಮಿ. ಈ ಕೇತುವನ್ನ ಅವರಿಬ್ರ ಮೇಲೆ ನಾವು ಬಿಡ್ಬೇಕು ಅಂತಿದ್ದೀರಾ? ನೀವು ಮಾಡೋ ಅಂಥದ್ದೇನಿಲ್ಲ, ಎಲ್ಲ ವಿಧಿಯಾಟ ಅಂತ ಹೇಳದ್ನಲ್ಲ. ಮತ್ತೆ ಹೇಗೆ ಪ್ರಯೋಗ ಮಾಡ ಸ್ವಾಮಿ? ರತ್ನಯ್ಯ ಸ್ವಾಮಿ, ಅಗ್ನಿಕುಂಡದ ಹತ್ರ ಇರೋ ಹುತ್ತದ ಹತ್ರ ಹೋಗಿ ಈ ಕೇತುನ ಬಿಡು. ಅಲ್ಲಿಗೆ ವಿಶಾಲ್ ಅನ್ನೋರ್ನ ಇವ್ರು ಕರ್ಕೊಂಡು ಬರ್ತಾರೆ. ಮಿಕ್ಕಿದ್ದು ಇವರೇ ನೋಡ್ಕೋತಾರೆ. ಸರಿ ಸ್ವಾಮಿ. ಅರ್ಥ ಆಯ್ತು ಸ್ವಾಮಿ. ವಿಶಾಲನ್ ಕೂಡ ಹೊಸ್ಲು ದಾಟೋ ಹಾಗೆ ಮಾಡಬೇಕು. ಅದಾದ್ಮೇಲೆ ಮತ್ತೆ ಅವ್ನು ಜೀವಂತವಾಗಿ ಬರಲ್ಲ ಅಲ್ವಾ ಮಾಮ್? ನಾನು ಹುತ್ತದ ಹತ್ರ ಹೋಗ್ತಾ ಇದ್ದೀನಿ ಈಗ. ಕೆಲಸ ಮುಗಿದ್ಮೇಲೆ
ನೀನ್ ಕೇಳಿದಷ್ಟು ಕೊಡ್ತಾರೆ ರತ್ನಯ್ಯ. ಹಾಗೆ ಆಗ್ಲಿ ಸ್ವಾಮಿ. ಖಂಡಿತ ನೀವು ಹೇಳ್ದಾಗೆ ಮಾಡ್ತೀವಿ. ಒಳ್ಳೇದು. ಬಾರೋ ನಡೀರಿ. ಮಾಮ್ ಅಲ್ಲಿ ನೋಡಿ ನೈನಿ. ತುಳಸಿ ಹತ್ರ ಯಾಕೆ ಹೋದ್ಲು? ಡೌಟ್ ಬಂದಿರುತ್ತಾ? ತುಳಸಮ್ಮ, ನೀನು ಎಲ್ಲಿರ್ತೀಯೋ ಅಲ್ಲಿ ಪ್ರಾಣಕ್ಕೆ ಅಪಾಯ ಆಗಲ್ಲ ಅಂತಾರೆ. ಆದ್ರೆ ಏನು ತಿಳಿದಿರೋ ಹಾವನ್ ಮರಿ ನನ್ನ ತಂಗಿ ಮಗಳು ಉಲುಚಿ, ಅವಳೆಲ್ಲಿದ್ದಾಳೋ ಏನೋ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ದು ಮಾಡಿದೀವಿ ಅನ್ನೋ ವಿಷಯ ಅವಳಿಗೆ ಗೊತ್ತಿಲ್ಲ. ಪಾಪ. ಪರವಾಗಿಲ್ಲ ಬಿಡೋ, ಅಯ್ಯೋ ಅನ್ಬೇಡ. ಅವಳು ಒದ್ದಾಡ್ಬೇಕು. ನಮ್ಮ ಮುಲುಚಿ ಇರೋ ಜಾಗ ತಿಳ್ಕೋಬೇಕು ಅಂದ್ರೆ ಅಮೃತ ಗಳಿಗೆಯಲ್ಲಿ ಅರ್ಶನದ ಗೌರಮ್ಮನ ದರ್ಶನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಆ ತಾಯಿ ನೀರಲ್ಲಿ ಕರ್ಗಿ ನಿನ್ ಗರ್ಭದಲ್ಲಿ ಸೇರಿದಾಳೆ ಅಂತ ಸ್ವಾಮೀಜಿ ಹೇಳಿದ್ರು. ಅಯ್ಯೋ ದೇವ್ರೆ, ನೋಡಿದ್ರ ಮಾಮ್ ಗುರುಗಳನ್ನ ಹಿಂಟ್ ಕೊಟ್ಟಿರ್ತಾರೆ. ಬುದ್ಧಿವಂತೆ ನಯನಿ ಅರ್ಥ ಮಾಡ್ಕೊಂಡಿರ್ತಾಳೆ. ಈಗ ಮಗು ಎಲ್ಲಿದೆ ಅಂತ ತಿಳಿಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದೇನಮ್ಮ. ನಿನ್ ಮೇಲೆ ಭಾರ ಹಾಕ್ತಾ ಇದ್ದೀನಿ. ಹೊಸ್ಲು ದಾಟಬಾರ್ದು ಅಂತ ವಿಶಾಲಾಕ್ಷಿ ಹೇಳಿದ್ರು. ನಾ ಮುನುಚಿಗೋಸ್ಕರ ಮಾತು ಮೀರ್ದೆ. ಮನೇಲಿರೋರ್ಗೆ ಧೈರ್ಯ ಹೇಳ್ಬರ್ತೀನಿ ತಾಯಿ. ನಿನ್ ದಾರಿ ತೋರ್ಸು. ಮಾಮ್ ಏನ್ ಮಾಡ್ತಾಳ ನಯನಿ? ಅವಳಲ್ಲ, ನಾವು ಮಾಡಬೇಕು. ಏನು? ಹುತ್ತದ ಹತ್ರ ಕರ್ಕೊಂಡು ಹೋದ್ರೆ ನಮ್ಮ ಪ್ಲಾನ್ ಸಕ್ಸಸ್ ಆಗಿ ನಾವು ಅಂದ್ಕೊಂಡಿದ್ದಾಗತ್ತೆ. ನಡಿ. ಅಲ್ಲೋಡಿ ನಯನಮ್ಮ ಬಂದ್ಬಿಟ್ಲ. ಖಾಲಿ ಕೈಯಲ್ಲೇ ಬಂದಿದ್ದಾಳಲ್ಲ. ಮಗುನ್ ಕರ್ಕೊಂಡು ಬರಕ್ಕೆ ಅಂತ ಹೋಗಿರ್ಲಿಲ್ಲ ಮಾತೆ. ಹೋಗಿದ್ ಕೆಲ್ಸ ಏನಾಯ್ತು ನೈನಿ? ಅರ್ಶನದ ಗೌರಮ್ಮ ಕಾಣಿಸ್ದೇ ಇರೋ ವಿಷಯನ ಸ್ವಾಮೀಜಿಗೆ ತಿಳ್ಸಕ್ ಹೋಗಿದ್ದೆ ಅಕ್ಕ. ಅವ್ರೇನಂದ್ರು? ಏನಂದಿರ್ತಾರೆ? ಇಲ್ಲಿವರೆಗೂ ಮಗು ಇಲ್ಲ ಅಂತ ಗಾಬರಿ ಆಗಿದ್ರಲ್ಲ, ಈಗ ತಾಯಿನೂ ಬರ್ಬೋದೇನೋ ಅಂತ ಕಾಯಕ್ ಹೇಳಿರ್ತಾರೆ. ನೀನ್ ತಿಳ್ಕೊಂಡಿರೋದೇ ಕಮ್ಮಿ, ಅದ್ರಲ್ಲೂ ಓವರ್ ಆಗಿ ಬೇರೆ ಮಾತಾಡ್ತೀಯ. ಎಲ್ಲಿ ಹುಡುಕ್ಬೇಕು ಅಂತ ಏನಾದ್ರು ಹೇಳಿದ್ರ? ತುಳಸಮ್ಮನ ನಂಬು ಅಂತ ಹೇಳಿದ್ರವರು. ನಯನಿ, ಪೂಜೆ ಪುನಸ್ಕಾರ ಅಂತ ನಮಸ್ಕಾರ ಮಾಡ್ತಾ ಕೂತ್ರೆ ಇನ್ನೂ ತಡ ಆಗತ್ತೆ. ನಾವು ಆಚೆ ಹೋಗಿ ಅವ್ರನ್ನೋ ಇವ್ರನ್ನ ಕೇಳಿದಾಗ ಹಸುಗೂಸನ ನೋಡಿಲ್ಲ, ಹಾವಿನ ಮರಿನಾದ್ರೆ ನೋಡಿದೀವಿ ಅಂದ್ರು. ಯಾವ ಸೈಜಲ್ಲಿ ತಂತಕ್ಕ? ನಿಮ್ಗಿಂತ ಚಿಕ್ಕ ಸೈಜು ಅಂತಾನೆ ಅನ್ಕೋಬಹುದು ಬಿಡ್ರಿ. ಎಲ್ಲಿ ನೋಡಿದ್ರಂತೆ ಅತ್ತೆ? ಉಲುಚಿನೇ ಆಗಿರ್ತಾಳೆ. ಯಾವಾಗ ನೋಡಿದ್ರಂತೆ? ಬೆಳಿಗ್ಗೆನಾ ಮಧ್ಯಾಹ್ನನಾ? ಮಾರ್ನಿಂಗ್ ಅನ್ಸುತ್ತೆ. ಹಾಗಾದ್ರೆ ಅಲ್ಲ ಬಿಡಿ. ಯಾಕೆ ಹಾಗೆ ಹೇಳ್ತೀಯಾ? ರಾತ್ರಿ ಆದ್ರೇನೆ ಅಲ್ವಾ ಮಗು ಹಾವಾಗಿ ಬದಲಾಗೋದು. ಬೆಳಗ್ಗೆ ಹೊತ್ತು ಮಗು ಥರಾನೇ ಇರುತ್ತಲ್ವಾ? ಬೆಳಿಗ್ಗೆ ಅಂದ್ರೆ 6 ಗಂಟೆ ಆದ್ಮೇಲೆ ಅಲ್ಲ ಹಾಸಿನಿ, 5 ಗಂಟೆ ಅಷ್ಟರಲ್ಲೇ ನೋಡಿದ್ರಂತೆ.